ಅಕ್ರಮವಾಗಿ ವಿಎಸ್ಎಸ್ಎನ್ ರಸ್ತೆ ನಿರ್ಬಂಧ ಮಾಡಿರುವುದಕ್ಕೆ ವಿರೋಧ. ಯಾದಗಿರಿ ಜಿಲ್ಲೆ ಶಹಾಪುರದ ಗೋಖಿ ನಿವಾಸಿಗಳ ಆಕ್ರೋಶ. ರಸ್ತೆಯ ಜಾಗ ಮಾರಾಟ ಮಾಡಿರುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ. ಆದರೂ ಸರ್ವೆ ನಂಬರ್ 369/1965 ಜಾಗದಲ್ಲಿ ಬರುವಂತಹ ರಸ್ತೆ ಕ್ಲೋಸ್. ವಾಸನಗೌಡ, ನಾಗರೆಡ್ಡಿ ಸೇರಿ ಹಲವರ ವಿರುದ್ಧ ಆರೋಪ. ವಕೀಲರಾದ ರಾಮಣ್ಣಗೌಡ ಮತ್ತು ಗ್ರಾಮಸ್ಥರಿಂದ ಆರೋಪ. ಶಹಾಪುರ ಸಿಂದಗಿ ಮುಖ್ಯ ರಸ್ತೆಯಿಂದ ಒಳಗಡೆ ಹೋಗುವಂತಹ ರಸ್ತೆ ವಿಎಸ್ಎಸ್ಎನ್ ರಸ್ತೆಗೆ ಮುಳ್ಳುಬೇಲಿ ಹಾಕಿ ಸಾರ್ವಜನಿಕರಿಗೆ ತೊಂದರೆ. ಮೇ 25ರಂದು ಡಾಂಬರ್ ರಸ್ತೆ ಹಾಳು ಮಾಡಿ ಮುಳ್ಳುಬೇಲಿ. ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಭೇಟಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಕ್ರಮವಾಗಿ ವಿಎಸ್ಎಸ್ಎನ್ ರಸ್ತೆ ನಿರ್ಬಂಧ ಮಾಡಿರುವುದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರದ ಗೋಖಿ ನಿವಾಸಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ. ರಸ್ತೆಯ ಜಾಗ ಮಾರಾಟ ಮಾಡಿರುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಇದೆ. ಆದರೆ ಸರ್ವೆ ನಂಬರ್ 369/1965 ಜಾಗದಲ್ಲಿ ಬರುವಂತಹ ರಸ್ತೆ ಕ್ಲೋಸ್ ಮಾಡಲಾಗಿದ್ದು, ಬಸನಗೌಡ, ನಾಗರೆಡ್ಡಿ ಸೇರಿ ಹಲವರ ವಿರುದ್ಧ ಆರೋಪಗಳು ಕೇಳಿಬರ್ತಾ ಇದೆ. ವಕೀಲರಾಗಿ ರಾಮಣ್ಣಗೌಡ ಮತ್ತು ಗ್ರಾಮಸ್ಥರಿಂದ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಶಹಾಪುರ ಸಿಂದಗಿ ರಸ್ತೆ ಮುಖ್ಯ ರಸ್ತೆಯಿಂದ ಒಳಗಡೆ ಹೋಗುವಂತಹ ರಸ್ತೆ ಇದಾಗಿದೆ. ವಿಎಸ್ಎಸ್ಎನ್ ರಸ್ತೆಗೆ ಮುಳ್ಳುಬೇಲಿಯನ್ನ ಹಾಕಿ ಸಾರ್ವಜನಿಕರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆ. ಮೇ 25ರಂದು ಡಾಂಬರ್ ರಸ್ತೆ ಹಾಳು ಮಾಡಿ ಮುಳ್ಳುಬೇಲಿಯನ್ನ ಹಾಕಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. I am CS Patil, scientist, Meteorological Center, Bangalore. I briefly weather forecast over the Karnataka state. Today, coastal Karnataka, north interior Karnataka and south interior Karnataka experienced ಈಗ ನಾನು ಯಾವುದೋ ಈಗ ಎದರಿಂದ ಅಂಗಡಿ ನಾನು ತರ್ತೀನಿ ಅಂತೆಲ್ಲ ಕಂಪನಿನ ಡಾಕ್ಯುಮೆಂಟ್ಸ್ ಬೇಕಲ್ಲ. ಬೇಕು ಕಾನೂನುಬದ್ಧವಾಗಿ ಏನು ಮಾಡಿಲ್ಲ ಅವರು. ರಾತ್ರಿ ಮುಂಜಾನೆ 8 ಗಂಟೆಗೆ ಸಂಡೇ ಅಂತ ನೀನು ಗೊತ್ತದ, ನೀವು ಯಾರು ಲೋಕಲ್ AC ಇಟ್ಕೊಂಡು ರೋಡ್ ಹಾಳು ಮಾಡಿದ್ರು. ನೀವು ನೋಡಿಲ್ಲ, ಸ್ಪಾಟಿಗೆ ಹೋಗಿಲ್ಲ. ದಯಮಾಡಿ ಸ್ಪಾಟಿಗೆ ಹೋಗಿ ಬರ್ರಿ. ನಿಮ್ಗೆ ಅಲ್ಲಿ ಏನು ಸೀರಿಯಸ್ನೆಸ್ ಅದು ಕಂಪ್ಲೀಟಾಗಿ ಒಂದು ದನ ಕೂಡ ದಾಟಕ್ಕಾಗಲ್ಲ, ಮನುಷ್ಯರು ದಾಟಕ್ಕಾಗಲ್ಲ. ರೋಡೇ ಕಿತ್ತು ನಮ್ಮ ಕೆಲಸ ಏನು, ಈಗ ರೋಡ್ ಸಾಫ್ ಆಗಬೇಕು. ಅಲ್ಲೇನು ಪೂಲ್ ಇತ್ತಲ್ಲ, ತಿರುಗಾಡಿ ಎಷ್ಟು ಮಂದಿ ಒಂದೇ ಮುಂದೆ ಮುಂದೆ ದಾಟಕ್ಕೆ ಬರಲ್ಲ. ಅಲ್ಲಿ ಪೂಲ್ ಮಾಡಬೇಕು, ಅಲ್ಲಿ ಪೂಲ್ ಆಗಬೇಕು. ಇವತ್ತು ನಾಳೆವರೆಗೆ ಆಗಬೇಕು, ಭಾಳ ದಿವಸನಿಲ್ಲ. ಅದು ಎಲ್ಲ ರೆಡಿ ಆಗುತ್ತೆ. ಮತ್ತೆ ಇವ್ರ ಮೇಲೆ ಏನು ರಸ್ತೆ ಹಾಳು ಮಾಡ್ಯಾರ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾ ಬೇಡ? ಮಕ್ಕಳು ಮುಂದೆ ತಂಡಿಗೆ ಬರೋಂಗಿಲ್ಲ. ಜಾಗ ಅದನ್ನು ಮರ್ತು ಬಿಡ್ತಾರೆ. ಅವ್ನು ಮುತ್ತೆ ಮಾರ್ತಾನೆ, ಮೊಮ್ಮಗೆ ಎದ್ದು ಕುಂದಿರ್ತಾನೆ. ನನ್ನ ಜಾಗ ಬರ್ತೈತೆ, ಎಲ್ಲದ ಜಾಗ ಅಲ್ಲಿ ಮುತ್ತೆನಿಂದ ಹೋಗ್ಬೇಕು, ಬೈಕಂತ ಕೊಡ್ತಾನೆ. ಹೌದಲ್ಲ? ಅದಕ್ಕೆ ನಮ್ದು ಏನು ಕೆಲಸ ಅದ, ಆ ದಾರಿ ಆಗತ್ತಲ್ಲ, ನಾವು ಇಲ್ಲಿಂದ ಎದ್ದೇಳಬಾರ್ದು. ಇದನ್ನು ಹೋರಾಟ, ದಾರಿ ಮಾಡತ್ತಾನು ಹೋರಾಟ. ಸುಮ್ಮನೆ ಬಂದು ಕಾಟಚಾರ ಕುಂತು ಎದ್ದೋಗೋದಲ್ಲ. ಮತ್ತೆ ಈಗೇನು ಕಿತ್ಕೊಂಡ್ರ ಅಂತಾರೆ, ಹಳ್ಳಿ ಮಾತಾಡೋದು ಎಲ್ಲರೂ ಮಾಡಿದ್ರೆ ಅಲ್ಲಿಗೆ ತೊಗೊಂಡು ಹೋದ್ರು ಟ್ರೈ ಮಾಡಿರಂತಾರೆ. ನಾವು ನಮ್ಮ ಮನೆಗೆ ಕೇಳೋಕತ್ತಿಲ್ಲ, ನಾವು ನಮ್ಮ ಹಕ್ಕನ್ನು ಕೇಳೋಕತ್ತೀವಿ. ನಮ್ಗೆ ದಾರಿ ಅನ್ನ ಊಟ ಎಷ್ಟು ಮುಖ್ಯ, ನಮ್ಗೆ ನೀರು ಅನ್ನ ಎಷ್ಟು ಮುಖ್ಯ, ಅಷ್ಟು ದಾರಿನೂ ಮುಖ್ಯ ಇಲ್ಲ. ದನಕರ ದಾಟಕ್ಕೆ ಬರೋಲ್ದು, ಮುದುಕರು ದಾಟಕ್ಕೆ ಬರೋಲ್ದು. ಈಗೆಲ್ಲ 100 ಹೋಗಿ ಹುಟ್ಟಾಗ್ಲಿಂದ ಹುಟ್ಟಿದ ರಸ್ತೆ ಆಗೋದು. ಈಗ ಯಾರು ಮಾಡಿಲ್ಲ, ನಾವು ನೀವು ಸೇರಿ ಮಾಡಿಲ್ಲ. 25 ಲಕ್ಷ ಕೊಟ್ಟು 10 ವರ್ಷ ಫೋಟೋ ಹಚ್ಚಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ನಾನು ಹೆಸರು ಮಾಡಿ ಹೇಳ್ತೀನಿ, ಬೈ ನೇಮನ್ನು ಹೇಳ್ತೀನಿ. ಡ್ಯಾಮೇಜ್ ಮಾಡಿದವರು ಆ JCB ಮುಟ್ಟುಗೋಲು ಹಾಕಬೇಕು. ಇಷ್ಟೆಲ್ಲ ರೆಸ್ಟ್ ಪೇಪರ್ ಅನ್ನೋದು ಕನ್ನಡ ಟ್ರಾನ್ಸ್ಲೇಷನ್ ಮೇನ್ ಇದು ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಅದು ಉಲ್ಲೇಖ ಏನಾದ್ರು ಅದು ತೋರಿಸ್ಬಿಡ್ರಿ. 1 ಎಕರೆ 4
9 ಗಂಟೆ ಖರೀದಿ ಆಯಿತು. ಇದರದ್ದು ಸ್ಕೆಚ್ ಇದು ನಮ್ದು ಸ್ಕೆಚಿನಾಗ 60 ವರ್ಷ ಮೇಡಮ್ 29 ಕೊಟ್ಟು ಇಲ್ಲ ಇದು ಖರೀದಿ ಮಾಡಿ ಸರ್ವೆ ನಂಬರ್ ಒಂದೇ ಇಲ್ಲಿ ಸರ್ವೆ ನಂಬರ್ ಇಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.